ಮಾತನಾಡುವುದಕ್ಕೆ ನೀನು ನಮಗೆ ಸರಿಸಮಾನನೂ ಅಲ್ಲ, ಯಾವ ಯೋಗ್ಯತೆಯೂ ಇಲ್ಲ. ಅದು ನನ್ನ ಮೇಲೆ ಸಿಕ್ಕಿದ ನಿಮಗೆ ಇಷ್ಟು ಯಾಕೆ? ನಿನಗೆ ನಾವೇನೋ ಸಂಬಂಧಿಕರು, ನಾವು ನಿನ್ನನ್ನು ಉಚಿತವಾಗಿ ಸತ್ಕರಿಸಬೇಕು, ಬಹಳ ಯೋಗ್ಯವಾಗಿ ಗೌರವಿಸಬೇಕು ಎನ್ನುವ ಎಲ್ಲ ಭಾವನೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಕಾರಣ ನಮ್ಮಲ್ಲಿ ನಿನ್ನ ಭಕ್ತರಾದವರು ಕೆಲವರಿದ್ದಾರೆ. ಕೆಲವರೇ ಹಿರಿಯರೆಲ್ಲ ನಿನ್ನ ಭಕ್ತರೇ ಆಗಿದ್ದಾರೆ. ಆಚಾರ್ಯ ದ್ರೋಣರು, ಆಚಾರ್ಯ ಭೀಷ್ಮರು, ಅಪ್ಪ ದತ್ತಾತ್ರೇಯ, ಅಮ್ಮ ಗಾಂಧಾರಿ ದೇವಿ ಎಲ್ಲ ನಿನ್ನನ್ನ ಕೊಂಡಾಡಿ ಕೃಷ್ಣನನ್ನ ನಾವು ಸತ್ಕರಿಸಬೇಕು ಅಂತ ಹೇಳಿದ ಕಾರಣದಿಂದ ನಿನ್ನೆ ನನ್ನ ಮನೆಯಲ್ಲಿ, ನನ್ನ ತಮ್ಮನ ಮನೆಯಲ್ಲಿ, ನನ್ನೆಲ್ಲ 3 ಜನ ತಮ್ಮಂದಿರ ಮನೆಯಲ್ಲಿ, ಅಪ್ಪ ದತ್ತಾತ್ರೇಯ ಮನೆಯಲ್ಲಿ, ಆಚಾರ್ಯ ಭೀಷ್ಮರ ಮನೆಯಲ್ಲಿ, ದ್ರೋಣರ ಮನೆಯಲ್ಲಿ, ಕೃಪಾಚಾರ್ಯರ ಮನೆಯಲ್ಲಿ, ಕರ್ಣನ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಬೇಕು ಬೇಕಾದ ಉಪಾಯಗಳನ್ನು ಸಿದ್ಧಪಡಿಸಿ ನೀನು ನಮ್ಮ ಯಾರ ಮನೆಯಲ್ಲೇ ಆದರೂ ಊಟ ಮಾಡಿ ನಮಗೆ ಮನಸ್ಸು ಸಂತೋಷಪಡಿಸಿ ಅಂತ ಭಾವಿಸಿಕೊಂಡವಲ್ಲ. ನಿನಗೆ ನಮ್ಮ ಅರಮನೆಯನ್ನು ಪ್ರವೇಶಿಸಿ ದೃಷ್ಟಾಂತವನ್ನ ನಮ್ಮೊಟ್ಟಿಗೆ ಕೂತು ಸವಿಯುವ ಯೋಗ್ಯತೆ ಇಲ್ಲದೆ ಇದ್ದ ಮೇಲೆ ನಿನ್ನೊಟ್ಟಿಗೆ ನಮಗೇನು ಮಾತು? ನಿನಗೆ ಅರಮನೆಯ ಅನ್ನ ಹಿಡಿಸಲಿಲ್ಲ, ಹಾಗಂತ ನೀನು ಮಧ್ಯಾಹ್ನ ಉಪವಾಸ ಇದ್ದವನೇನು ಅಲ್ಲ. ಇಲ್ಲಿ ಹೋಗ್ಬಿಟ್ಟು ಯೋಚವಾಗಿತ್ತು. ಅಂತೂ ಹಸ್ತಿನಾವತಿಯನ್ನು ಪ್ರವೇಶ ಮಾಡಿದವ ಮಧ್ಯಾಹ್ನ ಕಾಲದಲ್ಲಿ ಆಚಾರ್ಯರ ಮನೆಯಲ್ಲಿ ನೀನು ಊಟ ಮಾಡಲಿಲ್ಲ, ಕೊಟ್ಟದ್ದನ್ನ ಪ್ರಸಾದ ಅಂತ ಕೈಬಿಟ್ಟು ಹೋದೆ ಅಂತ ಹೇಳಿ ಅಜ್ಜ ಭೀಷ್ಮಾಚಾರ್ಯ ಜೀವನದಲ್ಲಿ ಅವರ ಮಂಡ್ಯ ಹಣ್ಣಾಗುವಷ್ಟು ಕಾಲವೂ ನಿನ್ನ ನಾಮಸ್ಮರಣೆಯಲ್ಲಿಯೇ ಕಳೆದವು. ಒಂದು ತುತ್ತನ್ನ ಒಂದು ಹೊತ್ತು ಬಾಯಿ ಇಡುವ ಮೊದಲು ಶ್ರೀಹರಿ ಅಂತ ನಿನ್ನನ್ನು ಅವರು ದೇವರು ಪರಿಭಾವಿಸಿ ನೆನೆಸಿಕೊಳ್ಳಲಿಂದ ಪೂಜೆ ಮಾಡಿಕೊಂಡು ಬಂದವರು. ಅವರು ಮನೆಯಲ್ಲಿ ಊಟ ಮಾಡದೆ ಮಡಿ ಉಟ್ಟುಕೊಂಡು ನೀನು ಬರ್ತೀಯ ಅಂತ ಕಾಯ್ತಾ ಇತ್ತು. ಊಟಕ್ಕೆ ಬರ್ತೀಯ, ನೀನು ಅವರ ಮನೆ ಬಾಗಿಲಿಗೆ ಹೋಗಿ ಅವರನ್ನು ಅಲ್ಲಿಯೇ ಸಮಾಧಾನ ಪಡಿಸಿ ಅಲ್ಲಿಂದ ಮುಂದೆ ಹೋದೆ ಅಂತ ಕೇಳಿ ನಮ್ಮ ಮನೆ ನಿನಗೆ ಹಿಡಿಸುವುದಿಲ್ಲ ಬಿಡಿ. ಅಪ್ಪ ಧೃತರಾಷ್ಟ್ರ ಹಿರಿಯರಿದ್ದಾರೆ, ಅವರಲ್ಲಿ ಯಾರು ಕುರಿತು ಒಂದು ಊಟ ಮಾಡಬಹುದು. ನಿನಗೆ ಅಂತ ಯೋಗ್ಯತೆಯೇ ಇಲ್ಲ. ನೀನು ಹಸಿಯಾದ ತಕ್ಷಣ ನಿನಗೆ ನೆನಪಾದದ್ದೇ ಇಲ್ಲಿ ನಮಗೆ ಯಾರಿಗೂ ಸರಿ ಸಮಾನನಲ್ಲ, ನಮ್ಮ ಯಾವ ಯೋಗ್ಯತೆಯೂ ಯೋಗ್ಯನಲ್ಲ ಅಂತ ತಿಳಿದೆ ಸಮಭಾಗ್ಯನನ್ನಾಗಿಸಿದ ಆ ಹೀನ ಕುಲದವರಾದ ಕುಲವೇ ಇಲ್ಲದ ಅವ ಮೀನುದ ಹೇಳುವುದಕ್ಕೆ ನೆಟ್ಟುಕೊಂಡು ಕುಲ ಇಲ್ಲದ ಕಸ್ಮೇಲ ವಿದುರನ ಮನೆಗೆ ನೀನು ಹೋಗಿ ಊಟ ಮಾಡಿ ಕುಲಹೀನ ನಿನಗೆ ಸರಿ ಆಗ್ತದೆ. ಯಾಕೆ? ನಿನ್ನ ಕುಲವು ಅವನ ಕುಲಕ್ಕೆ ಸರಿ ಜೋಡಾಗ್ತದೆ. ಗೊಲ್ಲರು